ಈ ಊರಿಗೆ ಈ ಗ್ರಾಮಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ 5 ಲಕ್ಷ ರೂಪಾಯಿ ನನ್ನ ಕೈಯಿಂದ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯ ಶಾಸಕರು ಹಾಗೂ ಸನ್ಮಾನ್ಯ ಶ್ರೀ ಕೊತ್ತೂರು ಮಂಜಣ್ಣ ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಹೇಳುತ್ತಾ, ಈ ಜಾತ್ರೆ ಅನ್ನೋದು ನಿಜವಾಗೂ ಹೇಳಬೇಕು ಅಂದ್ರೆ ನಿಮ್ಮ ಊರಲ್ಲಿ ಜಾಸ್ತಿ ಅದ್ಭುತವಾಗಿ ನಡೀತಾ ಇದೆ. ಯುವಕರು ಎಲ್ಲರೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ಯಾಕಂದ್ರೆ ವಿದ್ಯಾಭ್ಯಾಸ ಅನ್ನೋದು ಇದ್ರೆ ನೀವು ಮುಂದಕ್ಕೆ ಒಳ್ಳೆ ಜಾಬ್ಗಳು ಪಡಿಬಹುದು, ಡಾಕ್ಟರ್ ಆಗ್ಬಹುದು, ಇಂಜಿನಿಯರ್ ಆಗ್ಬಹುದು, ಸಾಫ್ಟ್ವೇರ್ ಆಗ್ಬಹುದು, ಅಬ್ರಾಡ್ ಹೋಗ್ಬಹುದು, ಬಿಸ್ನೆಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ದಯವಿಟ್ಟು ನಿಮ್ಮ ತಂದೆ ತಾಯಿ ಮಾತು ಕೇಳಿ ಮಕ್ಕಳು ನೀಟಾಗಿ ವಿದ್ಯಾಭ್ಯಾಸ ಮಾಡಿ. ಈ ಊರಿಗೆ ಈ ಗ್ರಾಮಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ 5 ಲಕ್ಷ ರೂಪಾಯಿ ನನ್ನ ಕೈಯಿಂದ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದು ಬಂದು ನಮ್ಮ ದೇವಸ್ಥಾನ ಆಗಬಹುದು, ಇಲ್ಲಾಂದ್ರೆ ಯಾವುದನ್ನ ನಮ್ಮ ವಿದ್ಯಾಭ್ಯಾಸ ಸ್ಕೂಲ್ ಆಗಬಹುದು, ಏನೇ ಒಂದು ಈ ಗ್ರಾಮದಲ್ಲಿ ಇರುವಂತ ಹಿರಿಯರು ಯಾರೇ ಆಗಲಿ, ನಮ್ಮದು ಇಲ್ಲೇ ಪಕ್ಕದಲ್ಲೇ ಗುಡಿಪಲ್ಲಿ ಹತ್ರ ಬಂದು ನಮ್ದು ಗೆಸ್ಟ್ ಹೌಸ್ ಇದೆ, ನಮ್ಮ ಅಣ್ಣವರು ಎಲ್ಲರೂ ಇದ್ದಾರೆ. ನೀವು ಎಲ್ಲ ಸೇರ್ಕೊಂಡು ನನ್ನ ಹತ್ರ ಬನ್ನಿ, ನಾನು ಬಂದ್ಬಿಟ್ಟು ಎನಿ ಟೈಮ್ ನಾನೇನೆ ಬನ್ನಿ, ನನ್ನ ಕೈನಲ್ಲಿ ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮ ಎಲ್ಲರಿಗೂ ಹೇಳೋದು, ದಯವಿಟ್ಟು ಇದೇ ತರ ಬರೋ ವರ್ಷನೂ ಅದ್ದೂರಿಯಾಗಿ ನಡೀಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಹಾಗೆಯೇ ನಿಮ್ಮ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಅಂತ ಹೇಳುತ್ತಾ, ಈ 4 ಮಾತುಗಳು ಹೇಳೋದಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲ ಗಣ್ಯರಿಗೂ, ಈ ಭಾಗದಲ್ಲಿರುವಂತ ಹಿರಿಯರಿಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.